ಟಾಕ್ಸಿಕ್ ಮೂವಿದು ಅಫಿಷಿಯಲ್ ಅಪ್ಡೇಟ್ ಇವತ್ತು KVN ಪ್ರೊಡಕ್ಷನ್ಸ್ ಕಡೆಯಿಂದ ಬಂದಿದೆ. ರಿಲೀಸ್ ಡೇಟ್ ಅಲ್ಲಿ ಏನೂ ಚೇಂಜಸ್ ಸದ್ಯಕ್ಕಾಗಿಲ್ಲ. ಮಾರ್ಚ್ 19ಕ್ಕೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. 100 ಡೇಸ್ ಟು ಗೋ ಅಂತ ಹೇಳಿ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಪೋಸ್ಟರ್ ಅಲ್ಲಿ ಯಾರೆಲ್ಲ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ವರ್ಕ್ ಮಾಡ್ತಿದ್ದಾರೆ ಅಂತಾನೂ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಜನ ಅನ್ಕೊಂಡಿದ್ರು ಅನಿರುದ್ಧ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಬಹುದು ಅಂತ. ಆದ್ರೆ ಸ್ವಲ್ಪ ದಿನದಿಂದ ರವಿ ಬಸೂರ್ ಅವರ ಹೆಸರು ಕೂಡ ಕೇಳ್ತಾ ಇತ್ತು. ಈಗ ರವಿ ಬಸೂರ್ ಅವರೇ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ ಪ್ರೊಡಕ್ಷನ್ ಹೌಸ್ ಕಡೆಯಿಂದಾನೆ ಕನ್ಫರ್ಮ್ ಆಗಿದೆ. ಎರಡನೇದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಯಶ್ ಅವರು ಈ ಸಿನಿಮಾಗೆ ಬರೀ ಹೀರೋ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ರೈಟರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಇದರಿಂದ ಮೂವಿ ಮೇಲೆ ಇರೋ ಎಕ್ಸ್ಪೆಕ್ಟೇಷನ್ಸ್ ಇನ್ನೊಂದು ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ. ಇವತ್ತಿಂದ ಅಫಿಷಿಯಲ್ ಆಗಿ ಟಾಕ್ಸಿಕ್ ಮೂವಿ ಪ್ರಮೋಷನ್ ಸ್ಟಾರ್ಟ್ ಆದಂಗೆ ಕಾಣ್ತಾ ಇದೆ. ಇನ್ನು ಮೇಲೆ ಒಂದೊಂದೇ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಮಯ ಆದ್ಮೇಲೆ ಯಶ್ ಅವರ ಸಿನಿಮಾ ಬರ್ತಾ ಇರೋದ್ರಿಂದ ಇನ್ನು ಜಾಸ್ತಿ ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಮೋಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಬರೀ ಬಿಗ್ ಬಡ್ಜೆಟ್ ಸಿನಿಮಾ ಅಷ್ಟೇ ಅಲ್ಲ, ಹಾಲಿವುಡ್ ಇಂದ ಹಿಡಿದು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಎಲ್ಲಾ ಲ್ಯಾಂಗ್ವೇಜ್ ಆಕ್ಟರ್ಸ್, ಟೆಕ್ನಿಷಿಯನ್ಸ್ ಈ ನಮ್ಮ ಕನ್ನಡ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ಪೋಸ್ಟರ್ ನ ನೋಡ್ತಾ ಇದ್ರೆ ಮತ್ತೆ ಯಶ್ ಅವರು ಇಲ್ಲಿ ಗ್ಯಾಂಗ್ಸ್ಟರ್ ರೋಲ್ ನ ಮಾಡಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಕಾಣ್ತಿದೆ. ಆದ್ರೆ KGF ಗಿಂತನೂ ಸ್ಟೈಲಿಶ್ ಆಗಿರೋ ಕ್ಯಾರೆಕ್ಟರ್ ಅವ್ರದ್ದು ಆಗಿರುತ್ತೆ ಅಂತ ಸಿನಿಮಾದ ಪೋಸ್ಟರ್ ಟೀಸರ್ ನ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಟಾಕ್ಸಿಕ್ ಮೂವಿ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.